ಈ ವಿಡಿಯೋಗೋಸ್ಕರ ನಾನು ಕಾಯ್ತಾ ಇದ್ದೆ. ಇವಳಿಗೆ ಸರಿಯಾದ ಪಾಠ ಯಾವಾಗ ಕಲಿಸ್ತಾರಪ್ಪ, ಇವಳು ಕ್ಷಮೆ ಯಾವಾಗ ಕೇಳ್ತಾಳೆ ಅಂತ ಕಾಯ್ತಿದ್ದೆ. ಗೊತ್ತಿತ್ತು ಒಂದೆರಡು ದಿನದಲ್ಲಿ ಇವಳಿಗೆ ಪಾಠ ಕಲಿಸ್ತಾರೆ, ಇವಳು ವಿಡಿಯೋ ಬರುತ್ತೆ, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಯಾರೋ ಕನ್ನಡದಲ್ಲಿ ಹೇಳ್ತಾರೆ. ಐ ಲವ್ ಕರ್ನಾಟಕ, ನಾನು ತಪ್ಪಾಗಿದೆ ಕ್ಷಮಿಸಿ ಅಂತ ಕಲಿಸ್ಕೊಡ್ತಾರೆ. ಆ ಸೆಂಟೆನ್ಸ್ ಇವಳು ಹೇಳ್ತಾಳೆ, ಆ ವಿಡಿಯೋ ಬಂದೇ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ಇವತ್ತೇ ನಾವು ಒಂದು ಸಾಯಂಕಾಲ ವಿಡಿಯೋ ಮಾಡಿದ್ದೆ. ಕನ್ನಡದವನಿಗೆ ಹೆಂಗೆ ಸಾರ್ವಜನಿಕವಾಗಿ 9 ಚಪ್ಲಿಗೆ ಹೊಡೆದಲ್ಲಪ್ಪ ಅಂತ ಹಿಂಗೆ ನನಗೆ ರಕ್ತ ಕುದಿತಾಯಿತು. ಇವಳು ವಿಡಿಯೋ ಯಾವಾಗ ಬರುತ್ತೆ ಕ್ಷಮೆ ಕೇಳಿರೋದು, ಐ ಲವ್ ಕರ್ನಾಟಕ ಅಂತ ಬಂದೇ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ನಾವು ವಿಡಿಯೋ ಅಪ್ಲೋಡ್ ಮಾಡಿ 1 ಗಂಟೆಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಬಂತು. ಕಣ್ಣು ತುಂಬಿಕೊಂಡೆ ವಿಡಿಯೋ ಒಂದು 5-6 ಸಲ ನೋಡಿದ್ದೀನಿ. ನನಗೆಲ್ಲಕ್ಕಿಂತ ಮಜಾ ಅಂದರೆ ಅವಳ ಪಕ್ಕದಲ್ಲಿ ನಿಂತಿದ್ದಾನಲ್ಲ, ಅವಳು ಹುಡುಗನೋ ಬಾಯ್ ಫ್ರೆಂಡೋ ಯಾರು ಗೊತ್ತಿಲ್ಲ, ನಡಿಯೋಕ್ಕೆ ಬರ್ತಾಯಿಲ್ಲ ಅವನಿಗೆ. ಬಾಡಿ ನಡುಗ್ತಾ ಇದೆ ನೋಡಿ, ಮುಂದೆ ಹೋಗಿ ಕಾಲು ಬೀಳ್ತಾ ಇದ್ದಾನೆ, ತಾತನ ಥರ ಬಾಡಿ ನಡುಗ್ತಾ ಇದೆ. ಅಂದರೆ ಯಾವ ರೇಂಜಿಗೆ ಶೇವೆ ಕೊಟ್ಟಿರ್ಬೋದು ಅಂತ ಅರ್ಥ ಆಗ್ತಿದೆ ಇಲ್ಲಿ. ಸೊ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿದರೆ ಇದು ವಿಡಿಯೋಗಳೆಲ್ಲ ನಿಮ್ಮ ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ರೆಂಡ್ಸ್ ನೋಡಲ್ವಾ? ಯಾಕೆ ಮಾನ ಮರ್ಯಾದೆ ಕಳ್ಕೊತೀರಾ? ಸೊ ಮೊದಲು ಮಾತಾಡ್ತೀರಾ, ಏನು ಇವಾಗ ನಾನು ಕನ್ನಡ ಮಾತಾಡಲ್ಲ ಅಂತ ಗಾಂಚಲಿ ತೋರಿಸ್ತೀರಾ, ವೀಡಿಯೋನೂ ಮಾಡ್ತೀರಾ, ಮಾಡ್ಕೊಂಡು ಪಬ್ಲಿಕ್ ಮಾಡ್ತಿರೋ, ಏನು ವೈರಲ್ ಆಗಕ್ಕೆ ಮಾಡ್ತಿರೋ, ಏನು ಫೇಮಸ್ ಆಗಕ್ಕೆ ಮಾಡ್ತಿರೋ. ಇತ್ತೀಚೆಗೆ ಇವ್ರದ್ದೊಂದು ಚಾಳಿ ಆಗಿಬಿಟ್ಟಿದೆ. ನಾನು ಮಾತಾಡಲ್ಲ ಅಂತ ಮೊಬೈಲ್ ಹಿಡಿದು ವೀಡಿಯೋ ಸ್ಟಾರ್ಟ್ ಮಾಡೋದು. ಹೇಳೋ ಏನು ಮಾತಾಡಲ್ಲ ನಾನು ಅಂತ. ಕಾಲು ಬೀಳ್ತಾ ಇದ್ದಾರೆ ಹೋಗ್ಬಿಟ್ಟು, ಐ ಲವ್ ಕರ್ನಾಟಕ, ಐ ಲವ್ ಬೆಂಗಳೂರು, ಐ ಲವ್ ಕನ್ನಡಿಗಸ್ ಅಂತ ಕಾಲು ಬೀಳ್ತಾ ಇದ್ದಾರೆ. ಇದನ್ನೇ ಮುಂಚೆ ಹೇಳಿದರೆ ಇಷ್ಟೆಲ್ಲ ಆಗ್ತಿತ್ತೇನಮ್ಮ? ಅಲ್ಲಿ ನೋಡಿ, ಅಲ್ಲಿ ಹೋಗಿ ಕಾಲು ಬೀಳ್ತಾ ಇದ್ದೇನೆ ಹುಡುಗ, ಬಾಡಿ ಫುಲ್ ಶೇಕ್ ಆಗ್ತಿದೆ. ಯಾರು ರೇಂಜಿಗೆ ಸೇವೆ ಕೊಟ್ಟಿರ್ಬೋದು? ಯಾರೆಲ್ಲ ವೇಟ್ ಮಾಡ್ತಾಯಿದ್ದೀರಿ? ಸುಮಾರು ಜನ ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕಿತ್ತು, ಸರಿಯಾಗಿ ಹೊಡಿಬೇಕಂತ ವೇಟ್ ಮಾಡ್ತಾಯಿದ್ದೀರಲ್ಲ, ನೋಡ್ರಪ್ಪ ವಿಡಿಯೋಗಳು. ಈ ವಿಡಿಯೋ ನೋಡಿ ಕಣ್ ತುಂಬಿಕೊಳ್ಳಿ. ಆಟೋ ಡ್ರೈವರಿಗೆ ಇವಾಗ ಸ್ವಲ್ಪ ಮನಸ್ಸಿಗೆ ಶಾಂತಿ ಆಯಿತು ಅನ್ಕೋತೀನಿ. ಯಾಕಂದರೆ ನಮಗೆ ಒಂಥರ ಆಗ್ತಾಯಿತ್ತು, ಪಾಪ 9 ಚಪ್ಪಲಿಲ್ಲ ಹುಡುಗಿ ಕೈಲಿ ಪಬ್ಲಿಕ್ ಹೊಡಿಸ್ಕೊಂಡು ಹಿಂಗಾಗಿರಬೇಡ. ಸೊ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗರಿಗೆ ತಲುಪಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಇವಾಗಾದರೂ. ಸೊ ಆಮೇಲೆ ಕೆಣ್ಕೋದು, ಆಮೇಲೆ ಕೈ ಮುಗೋದು, ಸಾರಿ ಅಂತ ಕೇಳೋದು ಏನಕ್ಕೆ? ಚೆನ್ನಾಗಿ ಗಾಂಚಲ್ಲಿ ತೋರಿಸ್ತಿದ್ರೆ ನಮ್ಮೊಳಗೊಬ್ಬರಾಗಿ ಬದುಕಿದ್ರೆ ಇದೆಲ್ಲ ಆಗುತ್ತಾ? ಸೊ ಫೈನಲಿ ಒಂದು 10 ಸಲ ವಿಡಿಯೋ ನೋಡಿದ್ದೀನಿ. ಇವಾಗ ಮಧ್ಯರಾತ್ರಿ 2 ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಬಂದ ತಕ್ಷಣ ನಾನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿದ್ದೆನೇ ಬರಲಿಲ್ಲ ನನಗೆ, ವಿಡಿಯೋ ಶೂಟ್ ಮಾಡಿ ಹಾಕ್ಬಿಡ್ಬೇಕಪ್ಪ ಅಂತ. ಸೊ ಹಿಂಗೆ ಯೂಟ್ಯೂಬರ್ಗಳು ಯಾರ್ಯಾರು ಇರ್ತಿರಲ್ಲ, ನಿದ್ದೆ ಬರಲಿಲ್ಲ ಅಂದರೆ ಕಾಂಟೆಂಟ್ ಮಾಡ್ತಾ ಇರ್ತಾರೆ, ಅದು ಯೂಟ್ಯೂಬರ್ಗಳಿಗೆ ಗೊತ್ತು. ಸೊ ನಾನು ಕೂಡ ಇವಾಗ 2:30 ಎದ್ದು ಮುಖ ತಕ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗಲೇ ವಿಡಿಯೋ ಯಾರು ನೋಡಿದ್ರೆ ಒಂದು ಲೈಕ್ ಮಾಡಿರಿ, ಜೊತೆಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ನಾ ವಿಡಿಯೋ ನೋಡಿನಿ ಅಂತ. ಸೊ ಇಷ್ಟೊತ್ತಿಗೆ ಯಾರಾದರೂ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಸೊ ಇದು 2:30 ಎದ್ದು ಕಾಂಟೆಂಟ್ ಮಾಡಿ ಖುಷಿ ಆಯ್ತು ನನಗೆ. ಅವಳು ವಿಡಿಯೋ ನೋಡಿಬಿಟ್ಟು ಕ್ಷಮೆ ಕೇಳಲ್ಲ ಕೊನೆಗಪ್ಪ ಅಂತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಸೊ ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟಲ್ಲಿ. ಧನ್ಯವಾದ. ಗುಡ್ ನೈಟ್. ಇವಾಗ ಮಲಗಬೇಕು. We were passing by and an incident happened. It was not an intentional thing which we did. So I apologize, and I'm pregnant. I also got a joke. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते, So क्योंकि there हम is लोग को nothing वहाँ पे हम wrong. लोग को नहीं So अच्छा if लगता. whatever has happened, हम लोग यहीं we रहते हैं. apologize. From? We respect every auto driver, cab driver or BMTC driver. She is like brother. You don't feel like that. हमारे यहाँ No. You come. She is like your brother and your sister. You don't feel like that. Sorry. ಕನ್ನಡ ಜನಕ್ಕೆ ಒಂದೇ ತರ ಮಂಡಿ ಎಲ್ಲ ಡ್ರೈವರ್ಸ್ಗಳಿಗೂ, ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೀನಿ. ನಾವು ಕ್ಷಮೆ ಕೇಳ್ತೀವಿ. ಇನ್ನೊಂದ್ಸರಿ ಈ ತರ ನಾನು ಕನ್ನಡ ತಪ್ಪು ಮಾಡಲ್ಲ. ನೀವು ಅಷ್ಟೊಂದು ಹೇಳೋರು ಅವ್ರು ಹೇಳೋದಪ್ಪಿ. ಇನ್ನೊಂದು ಸರಿ ಕನ್ನಡಿಗರಿಗೆ